ಸರ್ ಇನ್ನೊಂದು ಈಗ ಅಹಿಂದ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಮುನಿಯಪ್ಪನವರ ಮನೆಯಲ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ಹೋಗ್ಲಿಲ್ಲ, ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾನು ಕ್ಷೇತ್ರದಲ್ಲಿ ಇದೆ. ಏನ್ ಅಹಿಂದ ನಾಯಕರು ಜನನಾಯಕರು ರೀ. ಏನ್ ಅಹಿಂದ ಅಂತ ಹೇಳಿದ್ರೆ ಈಗ ನಾನು MLA ಆಗಿದ್ದೀನಪ್ಪ, ಏನ್ ಬರೀ ಅಹಿಂದ ಹೋಟೆಲ್ ಗೆಲ್ಲಕ್ಕಾಗ್ತದ? ಎಲ್ಲಾ ಸಮುದಾಯದ ಜನರು ಓಟ್ ಹಾಕಿದ್ರೆ ಮಾತ್ರ. ಅದಕ್ಕೆ ನಾವು ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರ ಓಟಿಂದ ನಾವೆಲ್ಲ ಗೆದ್ದಿರೋದು. ಅದರಿಂದ ನಾವು ಎಲ್ಲಾ ಜಾತಿ ನಾಯಕರು, ನಾವು ಅಹಿಂದ ನಾಯಕರು ಅಂತ ಸೀಮಿತವಾಗಿ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈ ಮೀಟಿಂಗ್ಗಳ ಪರಿಣಾಮ ಲೋಕಸಭೆ ಎಲೆಕ್ಷನ್ ಆದ ನಂತರ ನೋಡಬಹುದಾ? ಅಂದ್ರೆ ಏನಾದ್ರು ಬದಲಾವಣೆಗಳಾಗ್ತಾವ ಅಂತ ನೋಡಿ. ಮೀಟಿಂಗ್ಗಳು ಪಕ್ಷವನ್ನ ಹೆಚ್ಚು ಬಲಯುತ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೋಬೇಕು ಅದನ್ನ ಚರ್ಚೆ ಮಾಡಕ್ ಸೇರ್ತೀವಿ ಅಷ್ಟೇ. ಪಕ್ಷವನ್ನ ಸತ್ವ ಕಡಿಮೆ ಮಾಡ್ಲಿಕ್ಕಲ್ಲ. DCM ಪ್ರಸ್ತಾವ ನೀವು ಮಾಡಿದ್ರಿ ಸರ್? DCM ಪ್ರಸ್ತಾವ ನನಗೆ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ, ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ನಾನು ಅಧ್ಯಕ್ಷರ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಚುನಾವಣೆ ನಂತರ ನೋಡೋಣ. ಸರ್ ಇನ್ನೊಂದು ಈಗ ಅಹಿಂದ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಮುನಿಯಪ್ಪನವರ ಮನೆಯಲ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ಹೋಗ್ಲಿಲ್ಲ, ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾನು ಕ್ಷೇತ್ರದಲ್ಲಿ ಇದೆ. ಏನ್ ಅಹಿಂದ ನಾಯಕರು ಜನನಾಯಕರು ರೀ. ಏನ್ ಅಹಿಂದ ಅಂತ ಹೇಳಿದ್ರೆ ಈಗ ನಾನು MLA ಆಗಿದ್ದೀನಪ್ಪ, ಏನ್ ಬರೀ ಅಹಿಂದ ಹೋಟೆಲ್ ಗೆಲ್ಲಕ್ಕಾಗ್ತದ? ಎಲ್ಲಾ ಸಮುದಾಯದ ಜನರು ಓಟ್ ಹಾಕಿದ್ರೆ ಮಾತ್ರ. ಅದಕ್ಕೆ ನಾವು ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರ ಓಟಿಂದ ನಾವೆಲ್ಲ ಗೆದ್ದಿರೋದು. ಅದರಿಂದ ನಾವು ಎಲ್ಲಾ ಜಾತಿ ನಾಯಕರು, ನಾವು ಅಹಿಂದ ನಾಯಕರು ಅಂತ ಸೀಮಿತವಾಗಿ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈ ಮೀಟಿಂಗ್ಗಳ ಪರಿಣಾಮ ಲೋಕಸಭೆ ಎಲೆಕ್ಷನ್ ಆದ ನಂತರ ನೋಡಬಹುದಾ? ಅಂದ್ರೆ ಏನಾದ್ರು ಬದಲಾವಣೆಗಳಾಗ್ತಾವ ಅಂತ ನೋಡಿ. ಮೀಟಿಂಗ್ಗಳು ಪಕ್ಷವನ್ನ ಹೆಚ್ಚು ಬಲಯುತ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೋಬೇಕು ಅದನ್ನ ಚರ್ಚೆ ಮಾಡಕ್ ಸೇರ್ತೀವಿ ಅಷ್ಟೇ. ಪಕ್ಷವನ್ನ ಸತ್ವ ಕಡಿಮೆ ಮಾಡ್ಲಿಕ್ಕಲ್ಲ. DCM ಪ್ರಸ್ತಾವ ನೀವು ಮಾಡಿದ್ರಿ ಸರ್? DCM ಪ್ರಸ್ತಾವ ನನಗೆ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ, ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿ ನಾನು ಅಧ್ಯಕ್ಷರ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಚುನಾವಣೆ ನಂತರ ನೋಡೋಣ.